ಗೊತ್ತಾಗುತ್ತೆ 11:30 ಆದ್ಮೇಲೆ. ಎಸ್, ತೆಲಂಗಾಣದ ಟ್ಯಾಲಿ ನೋಡ್ಕೊಂಬರೋಣ. TRS 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ TDPಗಿಂತಲೂ ಹೆಚ್ಚಿನ ಪ್ರಾಬಲ್ಯನ ಸಾಧಿಸಿದೆ TRS ತೆಲಂಗಾಣದಲ್ಲಿ. ಇದು ತೆಲಂಗಾಣದ ಲೀಡಿಂಗ್ ನೋಡ್ತಾ ಇದೀವಿ. ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ತೆಲಂಗಾಣದಲ್ಲಿ 1 ಕ್ಷೇತ್ರದಲ್ಲಿ ಮಾತ್ರ ಮಹಾಕೂಟಮಿ, ಅದು ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ. ಹಾಗೆಯೇ TRS 7 ಕ್ಷೇತ್ರಗಳಲ್ಲಿ ಲೀಡನ್ನು ಕಾಯ್ದುಕೊಂಡಿದೆ. ಸೊ 119 ಕ್ಷೇತ್ರಗಳಿರ್ತಕ್ಕಂಥ ತೆಲಂಗಾಣದಲ್ಲಿ 1 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಲೀಡಲ್ಲಿದೆ. ಹಾಗೇನೆ TRS 7 ಕ್ಷೇತ್ರಗಳಲ್ಲಿ ಲೀಡನ್ನು ಕಾಯ್ದುಕೊಂಡಿದೆ. ಇದು ತೆಲಂಗಾಣದ ಟ್ಯಾಲಿ ನಿಮ್ಮ ಮುಂದಿದೆ. ಎಸ್, ಸುರೇಶ್ ಹೆಗಡೆ ಅವರೇ, ಮಧ್ಯಪ್ರದೇಶ, ರಾಜಸ್ಥಾನ ಹಾಗೆ ತೆಲಂಗಾಣದಲ್ಲೂ ಕೂಡ ನಿಮ್ಗೇನಂತ ಏನು ಲೀಡ್ ಸಿಗ್ತಾ ಇಲ್ಲ. ಈಗಲೂ ಕೂಡ KCR ಇಸ್ ದ ಸ್ಟ್ರಾಂಗೆಸ್ಟ್ ಕಂಟೆಂಟ್. ತೆಲಂಗಾಣ ಎಲೆಕ್ಷನ್ಸ್ ನಮ್ಗೆ ಆ್ಯಕ್ಚುಲ್ ಆಗಿ 2 ತಿಂಗಳಿಂದ 21 ಕೊಟ್ಟಿದ್ರು. ಆದ್ರೂ ನಾವು ಒಳ್ಳೆ ಫೈಟ್ ಕೊಟ್ಟಿದ್ವಿ. ನನ್ನ ಪ್ರಕಾರ ತೆಲಂಗಾಣಲ್ಲೂ ಚೆನ್ನಾಗಿ ಮಾಡ್ತೀವಿ. ಈ ಲಗಡಪಾಟಿ ರಾಜಾರಾವ್ ಸಮೀಕ್ಷೆ ಭಾಳ ಡಿಫ್ರೆಂಟ್ ಅಂತದ್ದು. ದೆಹಲಿಯಲ್ಲೂ ಕೂಡ ಆಮ್ ಆದ್ಮಿ ಬರುತ್ತೆ ಅಂತ ಅವರೇ ಹೇಳಿದ್ರಂತೆ, ಬಿಹಾರದಲ್ಲಿ NDA ಹೋಗುತ್ತೆ ಅಂತ ಅವರೇ ಹೇಳಿದ್ರಂತೆ. ಈಗಲೂ ಕೂಡ ತೆಲಂಗಾಣದಲ್ಲಿ ಕಾಂಗ್ರೆಸ್ ನಾಯಕ ಲಗಡಪಾಟಿ ರಾಜಾರಾವ್ ಅಂತೇಳಿ ಬಹಳ ಫೇಮಸ್ ಫಾರ್ ವಿವೇಕ್ ರೆಡ್ಡಿ ಅವರೇ. ಅವ್ರ ಪ್ರಕಾರ ಏನಂದ್ರೆ ತೆಲಂಗಾಣದಲ್ಲಿ TRS ಸೋಲುತ್ತೆ ಅಂತ ಹೇಳಿ ಲಗಡಪಾಟಿ ರಾಜಾರಾವ್ ಸಮೀಕ್ಷೆ. ಈ ಎಲ್ಲಾ ಚಾನೆಲ್ಗಳ ಸಮೀಕ್ಷೆ, ಎಲ್ಲ ಸಂಸ್ಥೆಗಳ ಸಮೀಕ್ಷೆ ಅಂತಲೂ ಅವ್ರದ್ದು ಬಹಳ ಅಕ್ಯುರೇಟ್ ಇರುತ್ತೆ. ಇವತ್ತು ಅವರ ಸಮೀಕ್ಷೆ ನಿಜ ಆಗುತ್ತಾ ಗೊತ್ತಿಲ್ಲ, ನಿಮ್ ಪ್ರಕಾರ ಆಗುತ್ತಾ? ಆಗ್ಬೋದು. ಯಾಕಂದ್ರೆ TRS ಒಂದೇ ರಾಜ್ಯ ಆಗೋದಕ್ಕೆ, ಬರೀ ತೆಲಂಗಾಣ ಆಗಕ್ಕೆ TRS ಮಾತ್ರ ಕಾರಣ ಅಲ್ಲ. ಲಾಸ್ಟ್ ಅಲ್ಲಿ ಸೋನಿಯಾ ಗಾಂಧಿ ವಿಡಿಯೋ ಮೂಲಕ ಎಮೋಷನಲ್ ಮನವಿ ಅದರಿಂದ ನಮ್ಗೆ ಬಾರಿ ರೇವಂತ್ ರೆಡ್ಡಿ ಅವರ ಹೀನಾಯವಾಗಿ ಅರೆಸ್ಟ್ ಮಾಡಿದ್ದು ಅದಲ್ಲದೆ ಇದರಿಂದ ನಮ್ಗೆ ಹೊಡೆತನೂ ಬಿದ್ದಿದೆ. ಆಂಧ್ರ ಪ್ರದೇಶ ಏನಾಯ್ತು ಅದರಿಂದ ನಮ್ಗೆ ಹೊಡೆತನೂ ಬಿದ್ದಿದೆ. ಆದ್ರೆ ಆ ರಾಜ್ಯ ಕೊಡಕ್ಕೆ ನಾವು ಮಾಡಿರೋ ತ್ಯಾಗಗಳು ಇವೆ, ಅದು ಜನರಿಗೆ ಗೊತ್ತಿದೆ, ತೆಲಂಗಾಣ ಜನಕ್ಕೆ ಗೊತ್ತಿದೆ. ಆಮೇಲೆ ಇವ್ರು ನಡ್ಕೊಂಡಿರುವಂಥ ರೀತಿ, ರೇವಂತ್ ರೆಡ್ಡಿನ ಅರೆಸ್ಟ್ ಮಾಡಿದ ರೀತಿ, ಅದಕ್ಕೆ ಹೈಕೋರ್ಟ್ ಚೀಮಾರಿ ಹಾಕಿದ್ದು, ಅಲ್ಲಿ SPA DC ಟ್ರಾನ್ಸ್ಫರ್. ಆಮೇಲೆ ನಿನ್ನೆ ಇವ್ರು ಒಪ್ಕೊಂತ ಇದ್ದಾರೆ, ಎಲೆಕ್ಷನ್ ಕಮಿಷನರ್ ಒಪ್ಕೊಂತಾರೆ 20 ಲಕ್ಷ ವೋಟ್ಸ್ ಮತದಾನದಲ್ಲಿಲ್ಲ, ಅಂದ್ರೆ ಆಲ್ಮೋಸ್ಟ್ 8% ವೋಟ್. ಇದು ನಿನ್ನೆ ಅವರಾಗವ್ರು ಒಪ್ಕೊಂಡ್ರೆ ಮಾಹಿತಿ, ನಾನು ಹೇಳ್ತಿರೋದಲ್ಲ. ಅಂದರೆ ಯಾವ ರೀತಿ ಚುನಾವಣೆಗಳನ್ನ ನಾವು ಮುಂದೆ ಫೇಸ್ ಮಾಡಬೇಕು ಅದು ಅರ್ಥ ಆಗ್ತಾ ಇಲ್ಲ. ಆದರೆ ವಿಚಾರ ಬಂದಾಗ ನನ್ನ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಬಲಿಷ್ಠವಾಗಿದೆ. ತೆಲಂಗಾಣದಲ್ಲಿ ಈ ಎಕ್ಸಿಟ್ ಪೋಲ್ ಸುಳ್ಳಾಗುತ್ತೆ. ಎಕ್ಸಿಟ್ ಪೋಲ್ ನಮ್ಮ ಪ್ರಕಾರ ನೀವು ಲಗಡಪಟ್ಟಿ ಅವ್ರು ಹೇಳ್ದಂಗೆ ಆಗ್ಬೋದು, ಸರ್ಕಾರ ಆಗ್ಬೋದು. ಲಗಡಪಟ್ಟಿ ರಾಜಾರಾವ್ ಅವರು ಸಪರೇಟ್ ಒಂದು ಸಮೀಕ್ಷೆ ಕೊಟ್ಟಿದ್ದಾರೆ. ಅವರು ಬಹಳ ಇಸ್ ಫೇಮಸ್ ಫಾರ್ ಸರ್ವೆ. ತೆಲಂಗಾಣದಲ್ಲಿ ಇವತ್ತು TRS ಬರಲ್ಲ, ಕಾಂಗ್ರೆಸ್ TDP ಕೂಟಮಿ 60 ಸೀಟ್ ಗೆಲ್ಲುತ್ತೆ ಅಂತೇಳಿ, 60ಕ್ಕೂ ಪ್ಲಸ್. ಇದು ದೆಹಲಿಯಲ್ಲಿ ಆಮ್ ಆದ್ಮಿ ಬರುತ್ತೆ, BJP ಬರಲ್ಲ, ಕಾಂಗ್ರೆಸ್ ಬರಲ್ಲ ಅಂತ ಹೇಳಿದ್ದೆ ಲಗಡಪಾಟಿ. ಬಿಹಾರದಲ್ಲಿ ನಿತೀಶ್ RJD ಬರುತ್ತೆ ಅಂತ ಹೇಳಿದ್ದೆ ಲಗಡಪಾಟಿ. ಆಮೇಲೆ NDA ಬರುತ್ತೆ, ಮೋದಿ ನಾಯಕತ್ವದಲ್ಲಿ ಥಂಬಿಂಗ್ ಮೆಜಾರಿಟಿ ಅಂತ ಹೇಳಿದ್ದೆ ಲಗಡಪಾಟಿ ರಾಜರು. ಪಾಪ ಅವರಿಗೆ ಸಂಸ್ಥೆ ಇಲ್ಲ, ಅವ್ರಿಗೆ ಸ್ಯಾಂಪಲ್ಗಳಿಲ್ಲ, ಅವರೆಲ್ಲೂ ಕೂಡ ಈ ಟಿವಿಗಳಲ್ಲಿ ಕೂತ್ಕೊಂಡು ಸಮೀಕ್ಷೆ ಮಾಡಲ್ಲ. ಗೊತ್ತಿಲ್ಲ, ನಮಗೂ ಕೂಡ ಒಂಥರ ಕುತೂಹಲ ಇದೆ. ಹರಿರಾಮ್ ಅವರೇ, ಲಗಡಪಾಟಿ ರಾಜಾರಾವ್ ಸಮೀಕ್ಷೆ ನಿಜ ಆಗುತ್ತೆ ತೆಲಂಗಾಣದಲ್ಲಿ ಅಂತ ನೋಡೋಣ. ಎಷ್ಟೋ ಸಮೀಕ್ಷೆಗಳು ನಿಜವಾಗಿದ್ದಾವೆ, ಸುಳ್ಳು ಆಗಿದ್ದಾವೆ. ಲಗಡಪಾಟಿ ನೋಡ್ಬೇಕಾಗಿದೆ. ಆದ್ರೆ ಇನಿಷಿಯಲ್ ಟ್ರೆಂಡ್ ನೋಡಿದ್ರೆ ಸ್ವಲ್ಪ ಕಾಂಗ್ರೆಸ್ TRS ಲೀಡ್ ಇದೆ. ಕಾಂಗ್ರೆಸ್ ಬಹಳ ಹಿಂದೇನಿಲ್ಲ. ಆದ್ರೆ ಈ ಟೈಮು ಕರೆಕ್ಟ್ ಆಗಿ ನಾವು 9 ಗಂಟೆ 5 ನಿಮಿಷದಲ್ಲಿ ಇದ್ವಿ. ಸೊ ಈಗ ರಿಸಲ್ಟ್ ಬಂದೇ ಬರುತ್ತೆ. ನಾವು ಬೇರೆ ಮಾತಾಡೋ ಕೂಡ ನಾನು ಒಂದು ಹೇಳ್ಬೋದು, ನೀವು ಒಂದು 4 ಥರದ ಎಕ್ಸಿಟ್ ಪೋಲ್ಗಳು. ಈಗಲೂ ಕೂಡ ಕೇಳ್ತೀನಿ ವಿವೇಕ್ ರೆಡ್ಡಿ ಅವರೇ, ಭಾರತೀಯ ಜನತಾ ಪಕ್ಷ ಎಷ್ಟು ರಾಜ್ಯಗಳು ಕಳ್ಕೊಳುತ್ತೆ, ಎಷ್ಟು ರಾಜ್ಯ ಉಳಿಸ್ಕೊಳುತ್ತೆ? ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮಧ್ಯಪ್ರದೇಶ್, ಛತ್ತೀಸ್ಗಢ ಕ್ಲಿಯರ್ ಆಗಿ ಉಳಿಸ್ಕೊಳ್ತೀರಿ. ರಾಜಸ್ಥಾನ ಕಳ್ಕೊಳ್ತೀರಿ. ಬಹುಶಃ ಹಂಗ ಅಸೆಂಬ್ಲಿ ಆಗ್ಬೋದು. ಹಂಗಾಗತ್ತೆ. ಅಲ್ಲೂ ಕೂಡ ನಿಮ್ಗೆ ಆಸೆ, ಹಂಗಿನ ಆಸೆ ನೋಡಿ ಬಿಡಲ್ಲ. ಎಸ್.